ತುಂಬ ಮೃದುವಾದ ಇಡ್ಲಿ ಮತ್ತು ಸಾಂಬಾರು ಇವತ್ತಿನ ರೆಸಿಪಿ. ನನ್ನ ವೀಕ್ಷಕರೊಬ್ಬರು ಮಧುಮತಿ ರಾಜಶೇಖರ್ ಅಂತ, ಅವರು ಇಡ್ಲಿ ಸಾಂಬಾರು ರೆಸಿಪಿ ತೋರಿಸಿ ಅಂತ ಮೆಸೇಜ್ ಹಾಕಿದ್ರು. ಹಾಗಾಗಿ ಇವತ್ತು ನಾನು ಇಡ್ಲಿ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೇನೆ. ನಾವು ಮಂಗಳೂರಿನವರು ಹೇಗೆ ಮಾಡ್ತೇವೆ ಅದೇ ರೀತಿ ತೋರಿಸ್ತಾ ಇದ್ದೇನೆ. ನೋಡಿ, ನಾವು ಈ ರೀತಿ ವಾಟಿ ಅಂತ ಹೇಳ್ತೇವೆ, ಅಂದರೆ ಕಪ್ ಟೈಪಲ್ಲಿ ಬರ್ತದೆ. ಅದರಲ್ಲಿ ನಾವು ಇಡ್ಲಿಯನ್ನು ಸ್ಟೀಮಿನ ಪಾತ್ರೆಯಲ್ಲಿ ಮಾಡೋದು ನಾವು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2 ಗ್ಲಾಸ್ನಷ್ಟು ನಾನಿಲ್ಲಿ ಹಾಫ್ ಬಾಯ್ಲ್ಡ್ ರೈಸ್ ಅಂತ ಸಿಗ್ತದೆ, ಅದನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಯಾವುದೇ ಮ್ಯಾಂಗ್ಳೂರ್ ಸ್ಟೋರ್ಗಳಲ್ಲಿ ಇದು ಸಿಗ್ತದೆ. ಹಾಫ್ ಬಾಯ್ಲ್ಡ್ ರೈಸ್ ಅಂತ ಹೇಳಿದರೆ ಆಯಿತು. 2 ಗ್ಲಾಸ್ನಷ್ಟು ತೆಗೆದುಕೊಂಡಿದ್ದೇನೆ ನಾನು. ಫುಲ್ ಅರ್ಧ ಗ್ಲಾಸಿನಷ್ಟು ಉದ್ದಿನಬೇಳೆ ಸೇಮ್ ಗ್ಲಾಸ್ ಉಪಯೋಗಿಸಿದ್ದೇನೆ ನಾನು. ನೋಡಿ, ಸರಿ ಅರ್ಧ ಗ್ಲಾಸ್ ಇದೆ ಇದರಲ್ಲಿ. ಇದನ್ನು ಸಪ್ರೇಟಾಗಿ 3 ಸಲ ವಾಶ್ ಮಾಡಿ ಸಪರೇಟಾಗಿ ನಾವು ತೆಗೆದಿಟ್ಕೊಳ್ಬೇಕು. ಅಂದರೆ ಉದ್ದಿನಬೇಳೆ ಒಂದು ಪಾತ್ರೆಯಲ್ಲಿ, ಅಕ್ಕಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ 3 ಸಲ ತೊಳೆದು ಒಂದು 6 ಗಂಟೆ ಕನಿಷ್ಠ ಪಕ್ಷ ನೆನೆ ಹಾಕಲಿಕ್ಕೆ ಇಡಬೇಕು. ಮಧ್ಯಾಹ್ನ ಹಾಕ್ತೇನೆ ನಾನು, ಸಾಧಾರಣ ಒಂದು 6:30-7 ಗಂಟೆಗೆ ಗ್ರೈಂಡ್ ಮಾಡ್ಬೋದಾಗ. ನೋಡಿ, ಚೆನ್ನಾಗಿ ನೆಂದಿದೆ ಈಗ 6 ಗಂಟೆ ನಂತರ ನೋಡಿದರೆ. ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಈಗ. ಹಾಗಾದರೆ ಈಗ ಇದನ್ನು ನಾವು ಗ್ರೈಂಡ್ ಮಾಡುವ. ಮೊದಲು ನಾವು ಉದ್ದಿನಬೇಳೆಯನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಒಂದು ಸಲ, ನಂತರ ಸ್ವಲ್ಪ ನೋಡಿ ಹಾಕ್ಬೋದು. ನೋಡಿ, ಮುಳುಗುವಷ್ಟು ನೀರು ಹಾಕಿದ್ದೇನೆ ನಾನೀಗ. ಇದನ್ನು ಒಂದು ಸಲ ನಾವೀಗ ಗ್ರೈಂಡ್ ಮಾಡುವ. ಗ್ರೈಂಡ್ ಮಾಡಿದ ನಂತರ ನೋಡಿ, ಇವಾಗ ಇನ್ನು ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕಿ ಇನ್ನೊಂದು ಸಲ ನುಣ್ಣಗೆ ರುಬ್ಬಬೇಕು. ಉದ್ದಿನ ಬೇಳೆ ನೋಡಿ ಚೆನ್ನಾಗಿ ನುಣ್ಣಗಾಗಬೇಕು. ತುಂಬ ನುಣ್ಣಗಾದ್ರೇ ಇಡ್ಲಿ ಸಹ ಚೆನ್ನಾಗಿ ಬರುವುದು, ಮತ್ತು ತುಂಬ ನೀರಾಗಿರಬಾರ್ದು. ಗ್ರೈಂಡ್ ಮಾಡಿದ ಉದ್ದಿನ ಹಿಟ್ಟು ನೋಡಿ ಈ ರೀತಿ ಇದ್ರಾಯಿತು. ಇವಾಗ ಇದೇ ಮಿಕ್ಸ್ ಜಾರಿಗೆ ನಾನು ಉಳಿದ ಅಕ್ಕಿ ಇದೆ ನೋಡಿ, ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 1 ಪಾವ್ನಷ್ಟು ಅಕ್ಕಿಯನ್ನು ಈಗ ಹಾಕಿದ್ದೇನೆ ಇದಕ್ಕೆ ನಾನು, 1 ಗ್ಲಾಸ್ನಷ್ಟು. ಅದಕ್ಕೆ ಒಂದು 2 ಚಮಚ ಬೆಳ್ತಿಗೆ ಅನ್ನ ಅಥವಾ ಕುಚ್ಚಲಕ್ಕಿ ಅನ್ನ ಆಗ್ತದೆ. ನಾನಿವತ್ತು ಬೆಳ್ತಿಗೆ ಅನ್ನ ಇತ್ತು ನನ್ನ ಹತ್ರ, ಹಾಗಾಗಿ ಬೆಳ್ತಿಗೆ ಅನ್ನ ಹಾಕಿ ಉಪ್ಪು ಗ್ರೈಂಡ್ ಮಾಡ್ತಾ ಇದ್ದೇನೆ ಈಗ ನಾನು. ಇದಕ್ಕೆ ಸಹ ಅಷ್ಟೇ ಮುಳುಗುವಷ್ಟು ನೀರು ಹಾಕಿ ಗ್ರೈಂಡ್ ಮಾಡುವ. ಮತ್ತು ನೋಡಿ ಬೇಕಿದ್ದರೆ ಹಾಕ್ಕೊಳ್ಬೋದು. ನೋಡಿ, ಇದು ಮಾತ್ರ ನಾವು ರವೆಯಷ್ಟು ರುಬ್ಬಬೇಕಾಗ್ತದೆ. ಅಂದರೆ ಬೊಂಬಾಯಿ ರವೆ ಇದೆ ನೋಡಿ, ಅದು ಹೇಗಿರ್ತದೆ ಸಣ್ಣ ಸಣ್ಣಗೆ ಆ ರೀತಿ ರುಬ್ಬಬೇಕು. ತುಂಬ ನುಣ್ಣಗಾಗೋದು ಸಹ ಬೇಡ. ಇದನ್ನೀಗ ಉದ್ದಿನ ಹಿಟ್ಟಿನ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ನೋಡಿ, ಉದ್ದಿನ ಹಿಟ್ಟು ಹಾಕಿದ ಪಾತ್ರೆಯಲ್ಲೇ ಅಕ್ಕಿಯ ಇದನ್ನು ಸಹ ಹಾಕಿದ್ದೇನೆ ನಾನೀಗ. ಉಳಿದ ಅಕ್ಕಿಯನ್ನು ಸಹ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸಹ ಅಷ್ಟೇ 2 ಚಮಚ ಅನ್ನ ಮತ್ತು ಉಪ್ಪು, ಮುಳುಗುವಷ್ಟು ನೀರು ಹಾಕಿ ರುಬ್ಬಿದ್ದೇನೆ. ನೋಡಿ ಆಯಿತು. ಈಗ ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಅದೇ ಹಿಟ್ಟಿಗೆ ನಾನೀಗ ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ಮತ್ತು ಅಕ್ಕಿಯ ಇದು ಮಿಶ್ರಣ. ಇದರಲ್ಲಿ ಇದಕ್ಕೆ ನಾವೀಗ ಎಷ್ಟು ಬೇಕು ಅಂತ ನೀರು ನೋಡಿ ಹಾಕಬೇಕು. ನಾನು ಮಿಕ್ಸಿ ಜಾರಿಗೆ ಸಾಧಾರಣ ಒಂದು 3/4 ಲೋಟದಷ್ಟು ನೀರನ್ನು ಹಾಕಿ ಮಿಕ್ಸಿಯಲ್ಲಿದ್ದ ಹಿಟ್ಟನ್ನೆಲ್ಲ ಚೆನ್ನಾಗಿ ತೊಳೆದಿದ್ದೇನೆ. ನೋಡಿ, ಈಗ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕಿದೆ. ಒಂದು 2 ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಹಾಕಬೇಕಂತ ಇಲ್ಲ, ಆದರೂ ಸಹ ನಾನು ಹಾಕ್ತೇನೆ, ಫರ್ಮೆಂಟ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ ಇದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಸಾಧಾರಣ ಒಂದು 7-8 ನಿಮಿಷ ಇದೇ ರೀತಿ, ಸಾಧಾರಣ 5-6 ನಿಮಿಷ ಆದರೂ ಈ ರೀತಿ ಬಡ್ದು ಮಾಡಬೇಕು. ಪಟ್ ಸದ್ದು ಬರ್ತದೆ ನಮಗೆ ಆಗ. ಈ ರೀತಿ ಹಿಟ್ಟು ಕಲಸಿಟ್ಟರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಇದನ್ನು ರಾತ್ರಿ ಪೂರ ನಾವು ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಮತ್ತು ತುಂಬ ತೆಳುಸಲ್ಲ, ತುಂಬ ದಪ್ಪಸಲ್ಲ, ಆ ರೀತಿ ಹಿಟ್ಟನ್ನು ಇಡಬೇಕಾಗ್ತದೆ. ದಪ್ಪ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುವುದಿಲ್ಲ, ತುಂಬ ದಪ್ಪ ಇಟ್ಟರೆ. ಹಾಗಾಗಿ ನೋಡಿದ್ರಲ್ಲ, ಇವಾಗ ನಾನು ರಾತ್ರಿ ಪೂರ ಇದನ್ನು ಇಡ್ತೇನೆ. ಈಗ ನೋಡಿ, ಸಾಂಬಾರಿಗೆ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ, ಅದನ್ನು ಚೆನ್ನಾಗಿ ತೊಳೆದು ಈಗ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ತರಕಾರಿ 1 ನುಗ್ಗೆಕಾಯಿ, 1-2 ಬೆಂಡೆ ಮತ್ತು ಸಿಹಿ ಗುಂಬಳಕಾಯಿ. ನಿಮಗೆ ಯಾವುದು ತರಕಾರಿ ಇದೆ ನಿಮ್ಮ ಹತ್ರ ಅದನ್ನು ಹಾಕ್ಕೊಳ್ಬೋದು. ಇದೇ ತರಕಾರಿ ಹಾಕಬೇಕಂತ ಏನಿಲ್ಲ. 1 ಟೊಮೆಟೊ ನೋಡಿ, 1 ದೊಡ್ಡ ತುಂಡು ಬೆಲ್ಲ, ಮತ್ತು ಅಂದರೆ ಹೋಳುಗಳೆಲ್ಲ ಸಿಹಿಯಾಗಿರಬೇಕು ಹಾಗೆ ಸಾಂಬಾರಲ್ಲಿ. ಸ್ವಲ್ಪ ಅರಸಿನ ಪುಡಿ ಹಾಕಿ ಒಂದು 5-6 ವಿಜಿಲ್ ಬೇಕಾಗ್ತದೆ, ಯಾಕಂದರೆ ತೊಗರಿಬೇಳೆ ನಾವು ನೆನೆಸಲಿಲ್ಲ ನೋಡಿ. ಹಾಗಾಗಿ
ನೋಡಿ ಈಗ ಮರುದಿನ ಬೆಳಗ್ಗೆ ತೆಗೆದು ನಾನು ನೋಡ್ತಾ ಇದ್ದೇನೆ ಇಡ್ಲಿಯ ಹಿಟ್ಟನ್ನು ಹೇಗೆ ಬಂದಿದೆ ಅಂತ. ವಾವ್, ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ. ಅರ್ಧದಷ್ಟು ಇತ್ತು ಪಾತ್ರೆಯಲ್ಲಿ, ಈಗ ಪೂರ ಪಾತ್ರೆ ತುಂಬಿ ಬಂದಿದೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ನೋಡುವ ನಾವು. ನೋಡಿ ಇಲ್ಲಿ ನಾನು ಸಾಂಬಾರಿಗೆ ಬೇಕಾದಂಥ ತರಕಾರಿಯನ್ನು ಬೇಯಿಸಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ನೋಡಿ, ನಾವು ಮಂಗಳೂರಲ್ಲಿ ಈ ರೀತಿ ಸಣ್ಣಗಿನ ಕಪ್ಪು ಬರ್ತದೆ, ವಾಟಿ ಅಂತ ಹೇಳ್ತೇವೆ ಇದಕ್ಕೆ. ಅದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಹಚ್ತಾ ಇದ್ದೇನೆ ನೋಡಿ. ಎಲ್ಲ ವಾಟಿಗೆ ಸಹ ತೆಂಗಿನ ಎಣ್ಣೆ ಹಚ್ಚಿ ಇಟ್ಟಿದ್ದೇನೆ ನಾನು. ನಂತರ ಇದಕ್ಕೆ ಒಂದು ಅರ್ಧದಷ್ಟು ಹಿಟ್ಟು ಹಾಕಿ ನಾವು ಇಡ್ಲಿಗೆ ರೆಡಿ ಮಾಡುವ ಹಾಕಲಿಕ್ಕೆ. ಇದು ನೋಡಿ ನಮ್ಮದು ಇಡ್ಲಿ ಮಾಡುವ ಪಾತ್ರೆ ಇದು. ಇದರಲ್ಲಿ ನೀರು ಹಾಕಿದ್ದೇನೆ ನಾನು. ಈಗ ನಾವು ಒಂದೊಂದೇ ವಾಟಿಗೆ ಹಿಟ್ಟು ಹಾಕ್ತಾ ಬರುವ. ಅರ್ಧದಷ್ಟು ಹಾಕಿದರೆ ಸಾಕು, ಯಾಕಂದರೆ ಉಬ್ಬಿ ಬರುವಾಗ ಮೇಲೆ ಫುಲ್ ಆಗ್ತದೆ, ಅದು ವಾಟಿ ತುಂಬ ಆಗ್ತದೆ ಇಡ್ಲಿ. ನೋಡಿ ನಾನು ಪ್ರತಿಯೊಂದು ವಾಟಿಗೆ ಸಹ ಅರ್ಧದಷ್ಟು ಹಾಕ್ತಾ ಇದ್ದೇನೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ಇಷ್ಟು ಹಾಕಿದೆ ನೋಡಿ, ತೋರಿಸಿದೆ ನಾನು ನಿಮಗೆ. ಈಗ ನಾನು ಇದನ್ನು ಬೇಯಲಿಕ್ಕೆ ಅಂತ ಇಡ್ತಾ ಇದ್ದೇನೆ ನೋಡಿ. ನಾವು ಇಲ್ಲಿ ಹೀಗೆ ಇಡೋದು, ಕಾಲು ಕೆಳಗೆ ಮಾತ್ರ ಇಡೋದಿಲ್ಲ, ಮೇಲೆ ಮೇಲೆ ಅಟ್ಟಿ ಕಟ್ಟಿ ನಾವು ಇಡ್ತೇವೆ ಅದನ್ನು. ಈ ರೀತಿ ಇಡೋದ್ರಿಂದ ಒಂದು 25ರಷ್ಟು ಇಡ್ಲಿ ಆಗ್ತದೆ ಒಮ್ಮೆಲೆ ಮಾಡಲಿಕ್ಕೆ. 2 ವಾಟಿಯ ನಡುವೆ 1 ವಾಟಿ ಇಟ್ಟು ಇನ್ನು ಇಡ್ತಾ ಬರ್ತಾ ಇದ್ದೇನೆ ನೋಡಿ. ಈ ರೀತಿ ಇಟ್ಟರೆ ಅಟ್ಟಿ ಕಟ್ಟಿ ಇಡುವುದು ನಾವೀಗ ಈ ರೀತಿ. 20ರಿಂದ 25 ನಿಮಿಷ ಬೇಯಲಿಕ್ಕೆ ಇಡಬೇಕಾಗ್ತದೆ ಇದನ್ನು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು, ಮತ್ತು ಒಂದು ಮಧ್ಯಮ ಉರಿಯಲ್ಲಿ ಇಟ್ಟರೆ ನಡೀತದೆ. ನೋಡಿ ಎಲ್ಲವನ್ನು ಇಟ್ಟಾಯಿತು, ಇನ್ನೊಂದು 2-3 ಇದೆ. ಇದರಲ್ಲಿ ಒಟ್ಟು 25ರಷ್ಟು ಇಡ್ಲಿ ಇದೆ. ಇನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ ನಾವು. ಈಗ ಒಂದು ಸಾಂಬಾರಿಗೆ ಒಗ್ಗರಣೆ ಹಾಕುವ. ತರಕಾರಿ ಬೇಯಿಸಿಟ್ಟಿದ್ದೇವಲ್ಲ ನಾವು. ಒಂದು 3 ಚಮಚ ಎಣ್ಣೆಗೆ, ತೆಂಗಿನ ಎಣ್ಣೆಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ. ಒಂದು ಸ್ವಲ್ಪ ಹುಳಿ, ಒಂದು ಕಾಲು ಲಿಂಬೆ ಗಾತ್ರದಷ್ಟೇ ಹಾಕೋದು, ನಾನು ತುಂಬ ಹುಳಿ ಹಾಕೋದಿಲ್ಲ, ಅದು ಹುಳಿ ಆಗ್ತದೆ ಸಾಂಬಾರು. ಒಗ್ಗರಣೆಗೆ ಒಂದು ಕೆಂಪು ಮೆಣಸು ಮತ್ತು ಉದ್ದಿನಬೇಳೆ 1 ಚಮಚ, ಸ್ವಲ್ಪ ಜಾಸ್ತಿಯೇ ಕರಿಬೇವು ಹಾಕಿ, ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಿಂಗೆ ಹಾಕಿದ್ದೇನೆ. ಈಗ ನೋಡಿ ಬೇಯಿಸಿ ತರಕಾರಿಯನ್ನು ನಾನೀಗ ಹಾಕ್ತಾ ಇದ್ದೇನೆ ಇದಕ್ಕೆ. ಬೇಳೆ ಚೆನ್ನಾಗಿ ಬೆಂದಿದೆ, ಅದು ಕುದಿಯುವಾಗ ಇನ್ನೂ ಮಂದಾಗ್ತದೆ ಇದು ನೋಡಿ. ಇದನ್ನೀಗ ನಾವು ಹೈ ಫ್ಲೇಮಲ್ಲಿ ಒಮ್ಮೆ ಕುದೀಲಿಕ್ಕೆ ಅಂತ ಇಡುವ. ಒಮ್ಮೆ ಒಂದು ಕುದಿ ಬಂದ ಕೂಡಲೇ ಸ್ವಲ್ಪ ಮೆಲ್ಲ ಉರಿಯಲ್ಲಿಟ್ಟು ಒಂದು 2-3 ನಿಮಿಷ ಅಷ್ಟು ಇಡುವ. ಈಗ ನೋಡಿ ಹುಳಿಯ ನೀರು ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಹುಳಿ ಹಾಕಿದ್ರೇ ರುಚಿಯಾಗುವುದು. ತರಕಾರಿ ತುಂಡಲ್ಲಿ ಒಳ್ಳೆ ಬೆಲ್ಲದ ರುಚಿ ಇರ್ತದೆ. ಸಾಂಬಾರಿಗೆ ಸ್ವಲ್ಪ ಪುಡಿ ಹಾಕುವಾಗ ಸ್ವಲ್ಪ ಬೆಲ್ಲ ಹಾಕಬೇಕಾಗ್ತದೆ. ನಾನು 3 ಚಮಚದಷ್ಟು ಸಾಂಬಾರು ಹುಡಿ ಕುದಿಯುವಾಗ ಹಾಕಿದ್ದೇನೆ. ಇದನ್ನು ಮೊದಲೇ ಹಾಕೋದು ಬೇಡ, ಇದು ಸಾಂಬಾರು ಕುದಿಲಿಕ್ಕೆ ಶುರುವಾಗುವಾಗ ಹಾಕಿದ್ರಾಯಿತು. ಒಂದು ತುಂಡು ಬೆಲ್ಲ ಹಾಕಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಹಾಕಬೇಕು, ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಇಷ್ಟೊತ್ತಿಗೆ ನೋಡಿ ಸಾಂಬಾರು ರೆಡಿ ಆಯಿತು. ಅಷ್ಟೊತ್ತಿಗೆ ನಮ್ಮದು ಇಡ್ಲಿ ಸಹ ಬೆಂದು ರೆಡಿಯಾಗಿದೆ ನೋಡಿ. ವಾಟಿ ಫುಲ್ಲಾಗಿದೆ ಇಡ್ಲಿ ನೋಡಿ. ನಾವು ಅರ್ಧದಷ್ಟು ಹಿಟ್ಟನ್ನು ಮಾತ್ರ ಹಾಕಿದ್ದೆವು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂತೆ ಹಿಟ್ಟು ಉಬ್ಬಿ ಬಂದ ಹಾಗೆಯೇ ಇಡ್ಲಿ ಸಹ ಉಬ್ಬಿ ಬಂದಿದೆ. ನಾವು ಈ ರೀತಿ ತೆಗೆದು ಇದನ್ನು ಉಲ್ಟ ಹಾಕಿಟ್ಟು ಒಂದು ಟವಲನ್ನು ಒದ್ದೆ ಮಾಡಿ ಇದರ ಮೇಲೆ ಹಾಕಿ ಒಂದು 10 ನಿಮಿಷ ಇಡ್ತೇನೆ ನಾನು. ಆವಾಗ ಅದು ತಣ್ಣಗಾಗ್ತದೆ, ತೆಗಿಲಿಕ್ಕೆ ಸುಲಭ ಆಗ್ತದೆ ನೋಡಿ. ಈಗ ತಣ್ಣಗಾಗಿದೆ ಇದು. ಕೈಯಲ್ಲಿ ಈ ರೀತಿ ತಟ್ಟಿ ತೆಗಿಬಹುದು ಇದನ್ನು, ಅಥವಾ ಚಮಚದ ಕಡೆ ಹಾಕಿ ತಿರುಗಿಸಿದರೆ ಆಗ್ತದೆ. ಆದರೆ ಇದು ಸುತ್ತು ಸ್ವಲ್ಪ ಚಮಚಕ್ಕಾಗಿದ್ದರೆ ಕೆಲವು ಸಲ ಇಡ್ಲಿಯ ಶೇಪ್ ಹಾಳಾಗ್ತದೆ. ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲ ಇಡ್ಲಿ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ಇದೇ ಹಿಟ್ಟು ಬಳಸಿ ದೋಸೆ ಕೂಡ ಹೇಗೆ ಮಾಡೋದೆಂದು ನೋಡಿ ತೋರಿಸ್ತಾ ಇದ್ದೆ ನೋಡಿ. ಇದೇ ಹಿಟ್ಟು, ಉಳಿದ ಹಿಟ್ಟಲ್ಲಿ ನಾನು ಮರುದಿನ ಬೆಳಿಗ್ಗೆ ಈ ರೀತಿ ದೋಸೆ ಮಾಡಿದ್ದೇನೆ. ತೆಳು ಅಲ್ಲ, ದಪ್ಪಸಲ್ಲ, ಆ ರೀತಿ ಹಾಕಿದ್ದೇನೆ. ತೆಳುವಾಗಿ ಮಾಡಿದರೆ ಕ್ರಿಸ್ಪಿ ದೋಸೆ ಆಗ್ತದೆ ಇದರಲ್ಲಿ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.